ಬಂಧುಗಳೇ, ಇವತ್ತು ಇಡೀ ರಾಜ್ಯದಲ್ಲಿ ದೊಡ್ಡ ಸಮಸ್ಯೆಯನ್ನು ಹುಟ್ಟಾಕಿದೆ ಈ ಸರ್ಕಾರ. ಮೊದಲನೇದಾಗಿ ಜಾತಿ ವಿಂಗಡಣೆ ಅಂತ ಹೇಳಿಬಿಟ್ಟು ಒಂದು ಇದನ್ನು ಇಟ್ಕೊಂಡು ಅದರೊಳಗಡೆ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ, ಬಟ್ ಅದು ಎಲ್ಲ ವಿರೋಧವಾಗೇ ಇದೆ ಅಂತ ಎಲ್ಲ ಜನಾಂಗನೂ ಹೇಳ್ತಾ ಇರೋದು ಚೆನ್ನಾಗಿ ಗೊತ್ತಾಗ್ತಾ ಇದೆ. ಈಗ ಅದರ ವಿರುದ್ಧ ಎಲ್ಲ ಜಾತಿ ಸಂಘರ್ಷಗಳು ಕೂಡ ಶುರುವಾಗಿದೆ. ಅದರಲ್ಲಿ ವಿಶೇಷವಾಗಿ ನಮಗೆ ಅದರಲ್ಲಿ ಬ್ರಾಹ್ಮಣರುಗಳಿಗೆ ಜಾಸ್ತಿ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು. ಅವ್ರು ಹಾಕಿರ್ತಕ್ಕಂಥ ಯಾವ ಸಂಖ್ಯೆ ಇದೆ ಅದು ಅವೈಜ್ಞಿಕವಾಗಿದೆ. ನಿಜವಾಗಿ ಕಂಡು ಹಿಡಿದಾಗ ಅದರ ಇದು ಗೊತ್ತಾಗುತ್ತೆ. ಈಗ ನಮ್ಮ ಮೈಸೂರಲ್ಲಿ ಈ ಸಂಕೇತಿ ಜನಾಂಗ ಅಂತ ಏನು ಇಲ್ಲಿದ್ದಾರೆ, ಅವ್ರದ್ದು 2 ಸಂಘ ಇದೆ ಮೈಸೂರಲ್ಲಿ. ಬೆಟ್ಟಸ್ವರ ಸಂಕೇತಿ ಮತ್ತು ಕೌಶಿಕ್ ಸಂಕೇತಿ ಅಂತ 2 ಇದೆ, 2 ಜನಾಂಗ ಇದೆ. ಅಲ್ಲಿ ಹೋಗಿ ವಿಚಾರಿಸಿದ್ರೆ ಸಾಕು, ಅಲ್ಲಿ ಒಂದೊಂದರಲ್ಲೂ 1000 ಕಮ್ಮಿ ಇಲ್ಲದೆ ಇದ್ದಾರೆ ಜನ ಮೆಂಬರ್ಸ್ಗಳಲ್ಲಿ. ಅಂಥದ್ರಲ್ಲಿ ಇವರು ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು 1200 ಚಿಲ್ಲರೆ ಕೊಟ್ಟಿದ್ದಾರಲ್ಲ. ಇದನ್ನೇ ಮೊನ್ನೆ ಬೇರೆ ಮೀಡಿಯಾದಲ್ಲಿ ಇದು ಮಾಡಿದಾಗ ಹೇಳಿದ್ರು, ಅವರು ಇಷ್ಟು ಕಡಿಮೆ ಸಂಖ್ಯೆನ ತೋರಿಸ್ತಾ ಇದ್ದಾರೆ. ಅಂದರೆ ಪರ್ಪಸ್ಫುಲ್ಲಾಗಿ ನಮ್ಮ ಜನಸಂಖ್ಯೆ ಕಮ್ಮಿ ಇದೆ ಅನ್ನೋದನ್ನು ಹೇಳೋದಕ್ಕೆ ಹೋಗಿದ್ದಾರೆ. ನಮಗೆ ಅವರು ಏನು ಯಾವುದು ಫೆಸಿಲಿಟೀಸ್ ಕೊಡಬಾರ್ದು, ಅವ್ರ ಮೇಲೆ ತರಬಾರ್ದು ಅನ್ನೋ ದುರುದ್ದೇಶದಿಂದ ಇವೆಲ್ಲ ಮಾಡ್ತಾಯಿದ್ದಾರೆ. ಹಾಗೆಯೇ ಎಲ್ಲ ಜನಾಂಗದೂ ಇವ್ರು ಮಾಡಿರೋದು 10 ವರ್ಷದಿಂದ ಮಾಡಿಬಿಟ್ಟು ಇವಾಗ ತಂದಿಟ್ಟು ಅದು ಇಲ್ಲಿಗೆ ಇದಾಗತ್ತೆ ಅಂತ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಮಾಡೋದ್ರ ಉದ್ದೇಶ ಏನಿತ್ತು ಇವರು? ಹಾಗಾದ್ರೆ ಅದನ್ನು ಯಾವಾಗ ಇಷ್ಟು ದಿವಸ ಯಾಕೆ ಬಿಟ್ಕೊಂಬಂದರು? ಇವ್ರು ಮೊದಲೇ ಬಂದಾಗಲೇ ಇದೆಲ್ಲ ರೆಡಿ ಇತ್ತು ರಿಪೋರ್ಟು, ಆವಾಗಲೇ ಮಾಡ್ಬೋದಾಗಿತ್ತು ಸರ್ಕಾರ. ಸುಮ್ಮನೆ ಇವಾಗ ಬಂದು ಒಂದು ದೊಡ್ಡ ಸಮಸ್ಯೆಗಳನ್ನು ಮಾಡಿದ್ದಾರೆ. ಜೊತೆಗೆ ಇನ್ನೊಂದು ಹೊಸ ಸಮಸ್ಯೆ ನಮ್ಮ ಜನಾಂಗಕ್ಕೆ ಪರ್ಟಿಕ್ಯುಲರಾಗಿ ಇದಾಗಿರೋ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಇದರಲ್ಲಿ CET ಪರೀಕ್ಷೆ ಅಂತ ಏನು ಬರೀಬೇಕು ಅಂತ ಮಾಡಿದ್ದಾರೆ. ಅದರಲ್ಲಿ ಶಿವಮೊಗ್ಗದಲ್ಲಿ ವಿಶೇಷವಾಗಿ ಅಲ್ಲಿ ವಿದ್ಯಾಮಂತ್ರಿಗಳು ಕೂಡ ಇರೋವಂಥ ಜಾಗದಲ್ಲೇ ನಮ್ಮ ಬ್ರಾಹ್ಮಣರ ಹುಡುಗರುಗಳನ್ನ ನೀವು CET ಇದು ಮಾಡಬೇಕಾದ್ರೆ ನೀವು ಜನವಾರ ತೆಗೆದುಬಿಟ್ಟು ಬನ್ನಿ ಅಂತ ಹೀಗೆಲ್ಲ ಬಲವಂತ ಮಾಡಿ ಅವರಿಗೆ ಮಾನಸಿಕವಾಗಿ ಚಿತ್ರಹಿಂಸೆ ಕೊಟ್ಟು ಅಲ್ಲಿ ಮತ್ತು ಬೀದರಲ್ಲಿ ಇದು 2 ಕಡೆನೂ ನಡೆದಿದೆ. ಆ ಮಕ್ಕಳು ಹೇಗೆ ಇದು ಮಾಡ್ತಾರೆ? ಆ ಹುಡುಗ ಬೇಡ ಅಂದ್ಬಿಟ್ಟು ಅವನು ಜನವಾರ ತೆಗಿಕ್ಕೆ ಇಷ್ಟಪಡಲಿಲ್ಲ. ಅದ್ರ ಪಾವಿತ್ರತೆ ಏನದು ಇವ್ರುಗಳಿಗಂತೂ ಗೊತ್ತಿಲ್ಲ. ಸರ್ಕಾರಿ ನೌಕರರಾಗಿದ್ಕೊಂಡು ಯಾರೋ ಒಂದು ಹೇಳಿದ್ದಾರೆ ಅಂತಂದ್ಬಿಟ್ಟು ಎಲ್ಲೂ ಯಾವ ಸರ್ಕ್ಯುಲರ್ ಕೂಡ ಇಲ್ಲ ಅದರಲ್ಲಿ. ಅದಕ್ಕೆ ಬಂದಾಗ ಪ್ರಕಟಣೆಗಳು ಬರಬೇಕು, ಕಂಡೀಷನ್ಸ್ ಮುಂಚೆ ಕಳಿಸ್ಬೇಕು. ಆವಾಗ ನಾವೇನು ಬೇಕೋ ಅದ್ರದ್ದು ಪ್ರಿಪ್ರೇಷನ್ ಮಾಡ್ಬೋದು. ಕಳಿಸಿದ್ರೆ ಆ ಮಕ್ಕಳುಗಳಿಗೆ ನೀವು ಬರುವಾಗ ಜನವಾರ ಹಾಕೊಳ್ಳೋಂಗಿಲ್ಲ, ಹುಡುದಾರ ಹಾಕೊಳ್ಳೋಂಗಿಲ್ಲ ಅಂತೀವೆಲ್ಲ ಕಳಿಸ್ಬೇಕಾಗಿತ್ತು. ಅಲ್ಲಿ ಬಂದ್ಬಿಟ್ಟು ಅವ್ರಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟು ಅವ್ರ ಎಕ್ಸಾಮ್ ಅಟೆಂಡ್ ಮಾಡದಿದ್ದಂಗೆ ಮಾಡಿದಾರಲ್ಲ, ಇದು ಎಷ್ಟು ಸರಿ? ಅದು ಯಾಕೆ ನಮ್ಮ ಬ್ರಾಹ್ಮಣರ ಮೇಲೆ ಇವ್ರಿಗೆ ಕಣ್ಣು ಹೀಗಿದೆಯಲ್ಲ ಅಂತ ಹಾಗೆ ಮಾಡಬಾರ್ದಾಗಿತ್ತು. ಆಮೇಲೆ ಜೊತೆಗೆ ಮುಂದೆ ವರ್ಷ ಮಾಡೋಣ ಬಿಡಿ ಅಂತ ಹೇಳ್ತಾರೆ. 1 ವರ್ಷ ಕೆರಿಯರ್ ಹಾಳಾಗಲ್ವಾ? ಆ ಮಕ್ಕಳುಗಳು ಏನೇನು ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿರ್ತಾರೆ, ಅವ್ರ ತಂದೆ ತಾಯಿಗಳು ಏನು ಇಟ್ಕೊಂಡಿರ್ತಾರೆ, ಅದಕ್ಕೆ ಅವ್ರಿಗೆ ಒಂದು ಅವ್ರಿಗೆ ಆಸೆ ಆಕಾಂಕ್ಷೆಗಳಿಗೆ ತಣ್ಣೀರು ಹಚ್ಚಂಗೆ ಆಗಲಿಲ್ವ ಅದು? ಇವ್ರು ಈ ಥರ ಮಾಡಬಾರ್ದಾಗಿತ್ತು. ಇದೇ ವಿಷಯದಲ್ಲಿ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಹೊಸ ಅಧ್ಯಕ್ಷರಾಗಿರ್ತಕ್ಕಂಥ ರಘುನಾಥ್ ಅವರು ಮೊನ್ನೆ ಇವತ್ತು ಎಲ್ಲ ಅದರ ಬಗ್ಗೆ ಮಾತಾಡಿ ಖಂಡಿಸಿ ಪತ್ರಿಕಾ ಹೇಳಿಕೆಗಳನ್ನು ಕೊಟ್ಟು ಸರ್ಕ್ಯುಲರ್ ಕೊಟ್ಟು ಸರ್ಕಾರದ ಜೊತೆ ಮಾತಾಡಿ ಎಲ್ಲ ಮಾಡಿದ್ದಾರೆ. ಅವರಿಗೆ ಆ ಕೈ ಬಲಪಡಿಸೋ ಉದ್ದೇಶದಿಂದ ನಾವು ಮೈಸೂರಲ್ಲೂ ಕೂಡ ಇದನ್ನು ಪ್ರೊಟೆಸ್ಟ್ ಇಟ್ಕೊಂಡಿದ್ದೀವಿ. ಈಗ ಪತ್ರಿಕಾಗೋಷ್ಠಿ ಮಾಡಿದ್ದೀವಿ. ಇದರ ಮುಂದಿನ ಇದನ್ನು ನೋಡಿಕೊಂಡು ಅಧ್ಯಕ್ಷರು ಹೇಗೆ ಹೇಳ್ತಾರೋ ಅದರ ರೀತಿ ಮುಂದೆ ನಮ್ಮ ನಡೆ ಇರುತ್ತೆ ಅಂತ ಹೇಳ್ತಾ, ಇವರು ಈ ಥರ ಒಂದು ಕಮ್ಯುನಿಟಿನ ಇವರು ಟಾರ್ಗೆಟ್ ಮಾಡಬಾರ್ದು ಅನ್ನೋದನ್ನು ಸರ್ಕಾರಕ್ಕೆ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಹೇಳಿದ್ದಾರೆ ಆ ಜಾತಿ ಗಣತಿ ಅನುಷ್ಠಾನಕ್ಕಿಂತ ಏನು ಕಾಂತರಾಜ್ ಅವರು ವರದಿಯನ್ನು ಅನುಷ್ಠಾನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಸಿಸ್ಟಮ್ ಒಳಗಡೆ ಅದನ್ನು ಜಾತಿ ಗಣತಿಯನ್ನು ಮಾಡ್ತಾರೆ. ಪ್ರತಿಯೊಂದು ಜನಾಂಗವನ್ನು ಎಷ್ಟು ಪಂಗಡಗಳಿದೆ, ಎಷ್ಟು ಜಾತಿಗಳಿದೆ, ಎಷ್ಟು ಉಪಪಂಗಡಗಳಿದೆ ಎಲ್ಲರೂ ಕೂಡ ಅವರು ಗಣತಿಗೆ ತಗೊಳ್ತಾರೆ. ಆ ತಗೊಳ್ಳೋ ಒಂದು ಸಿಸ್ಟಮ್ ಇದೆ. ಪ್ರತಿ ಮನೆಗೆ ಹೋಗಿ ಒಂದು ಕುಟುಂಬದಲ್ಲಿ ಅವರು ಎಷ್ಟು ಜನ ಇದ್ದಾರೆ ಅಂಥೇಳಿ ಅಷ್ಟು ಜನರನ್ನು ಒಂದು ಭೇಟಿ ಮಾಡಿ ಅದರ ಮಾಹಿತಿಯನ್ನು ಸರ್ಕಾರಕ್ಕೆ ವರದಿಯ ಮುಖಾಂತರ ಕೊಡಬೇಕು. ಯಾರನ್ನೇ ಕೇಳಿ, ನಾಟ್ ಓನ್ಲಿ ಬ್ರಾಹ್ಮಿನ್, ಯಾವುದೇ ಜಾತಿಯವ್ರನ್ನ ಕೇಳಿದ್ರು ಕೂಡ ಅವರು ನಮ್ಮನೆಗೆ ಬಂದಿಲ್ಲ ಅಂತಾರೆ. ಮಾಡಿರೋದಕ್ಕೆ ಅಧಿಕೃತವಾಗಿ ಅವ್ರ ಹತ್ರ ಏನಿದೆ, ದಾಖಲಾತಿ ಏನಿದೆ? ಇದು ನಮ್ಮ ಪ್ರಶ್ನೆ. ಜನಗಣತಿಯನ್ನು ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಅವ್ರ ಹತ್ರ ಅಧಿಕೃತವಾಗಿ ಏನಿದೆ? ಈಗ ಜಾತಿ ಗಣತಿಯನ್ನು ಮಾಡಿರ್ತಕ್ಕಂಥ ಮನೆಗೆ ಹೋಗಿ ಯಾರ್ದಾರು ಒಬ್ಬರು ಮನೆಯ ಸದಸ್ಯ ಅಥವಾ ಯಾರು ಮನೇಲಿ ಹೆಡ್ ಅಂತ ಇರ್ತಾರೆ, ತಂದೆ ಇರ್ತಾರೋ ಅಥವಾ ತಾಯಿ ಇರ್ತಾರೋ, ಅವ್ರ ಹತ್ರ ಏನೋ ಸಿಗ್ನೇಚರ್ ತೊಗೊಂಡಿದ್ದಾರೆ, ನಾವು ನಿಮ್ಮ ಮನೇಲಿ ಜಾತಿ ಗಣತಿ ಮಾಡಿದ್ದೀವಿ ಅಂತ. ಯಾವ ಆಧಾರದ ಮೇಲೆ ಜಾತಿ ಗಣತಿಯನ್ನು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಒಂದು ಇಲ್ಲದ ಜಾತಿಗಳನ್ನ ಹೊಸ ಜಾತಿಗಳನ್ನ ಸೇರಿಸಿದ್ದಾರೆ.
ಜಾತಿ ಗಣತಿ ನೋಡಿದ್ರೆ ಅಲ್ಲಿ ನೋಡಿದಾಗ ಒಕ್ಕಲಿಗ ಕ್ಯಾಥೋಲಿಕ್ ಅಂತ ಸೇರಿಸಿದ್ದಾರೆ. ಒಕ್ಕಲಿಗ ಕ್ಯಾಥೋಲಿಕ್ ಅನ್ನೋ ಜಾತಿ ಎಲ್ಲಿದೆ? ಬ್ರಾಹ್ಮಣ ಕ್ಯಾಥೋಲಿಕ್ಕು, ಲಿಂಗಾಯತ್ ಕ್ಯಾಥೋಲಿಕ್ಕು, ಈ ಥರ ಯಾವುದ್ಯಾವುದೋ ಜಾತಿಗಳನ್ನ ತಗೊಂಬಂದು ಹೊಸದಾಗಿ ಸೇರಿಸಿದ್ದಾರೆ. ಯಾವ ಉದ್ದೇಶದಿಂದ ಸೇರಿಸಿದ್ದಾರೆ? ಇರ್ತಕ್ಕಂಥ ಹಿಂದೂಗಳ ಸಂಖ್ಯೆನೇ ಜಾಸ್ತಿ ಇದೆ ಇಲ್ಲಿ ಜಾತಿಯನ್ನು ಬೇರೆ ಬೇರೆ ರೂಪದಲ್ಲಿ ವಿಂಗಡಣೆ ಮಾಡಿ ಒಬ್ಬರಿಂದ ಒಬ್ಬರಿಗೆ ತಂದು ಹಾಕಿ ಅವರಲ್ಲಿ ಜಗಳ ಸೃಷ್ಟಿ ಮಾಡಿ ಇನ್ಯಾರಿಗೋ ಓಲೈಸುವ ಇನ್ನೊಂದು ಸಮುದಾಯವನ್ನು ಇನ್ನೊಂದು ಪಂಥವನ್ನು ಓಲೈಸುವಂಥ ಒಂದು ಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಹುನ್ನಾರ ಅನುಮಾನ ಎಲ್ಲರಿಗೂ ಕಾಡ್ತಾ ಇದೆ. ಆಮೇಲೆ ಯಾರನ್ನೋ ಜಾಸ್ತಿ ಇದೆ ಅಂತ ತೋರಿಸ್ತಕ್ಕಂಥದ್ದು, ಒಂದು ಪಂಥವನ್ನು ಜಾಸ್ತಿ, ಒಂದು ಧರ್ಮದವರು ಜಾಸ್ತಿ ಇದ್ದಾರೆ ಅಂತಕ್ಕಂಥ ತೋರ್ಸಕ್ಕಂಥದ್ದಕ್ಕೋಸ್ಕರ ಈ ವರದಿಯನ್ನು ಇವರು ಅನುಷ್ಠಾನ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಇಡೀ ಕರ್ನಾಟಕದ ಜನತೆಗೆ ಇದೊಂದು ಅನುಮಾನ ಇದೆ. ಇವ್ರು ಮಾಡೋ ಉದ್ದೇಶ ಏನಿತ್ತು? ಸರ್ಕಾರದ ಉದ್ದೇಶ ಸದುದ್ದೇಶದಿಂದ ಕೂಡಿರಬೇಕು. ಜನರಿಗೆ ಒಂದು ಅನುದಾನ ಕೊಡುವ ರೀತಿಯಲ್ಲೋ ಅಥವಾ ಯಾರೋ ಹಿಂದೆ ಉಳಿದಿದ್ದಾರೆ, ಯಾರಿಗೆ ಅವಕಾಶ ಇದೆ ಅಂಥವ್ರಿಗೆ ಒಂದು ಅನುದಾನ ಕೊಡುವಂಥ ಒಂದು ಸರ್ಕಾರ ಮಾಡಲಿ, ತೊಂದರೆ ಇಲ್ಲ. ಆದರೆ ಯಾರನ್ನೋ ಓಲೈಸೋಕ್ಕೋಸ್ಕರ, ತಮ್ಮ ಮತ ಬ್ಯಾಂಕ್ಗೋಸ್ಕರ ಮಾಡ್ಕೊಳ್ಳೋಕ್ಕೋಸ್ಕರ ಇಂಥ ವರದಿಯನ್ನು ಅವರು ಅನುಷ್ಠಾನ ಮಾಡ್ತಾ ಇದ್ದಿರ್ತಕ್ಕಂಥ ಒಂದು ಅನುಮಾನ ಎಲ್ಲರಲ್ಲೂ ಕೂಡ ಅದು ಕಾಡ್ತಾ ಇದೆ. ಇದಲ್ಲದೇ ಇನ್ನೊಂದೇನು ಅಂತಂದರೆ, ಬ್ರಾಹ್ಮಣ ವಿದ್ಯಾರ್ಥಿಯ ಮೇಲೆ ಆಗಿರ್ತಕ್ಕಂಥ ನಿಕೃಷ್ಟವಾದ ಅವಮಾನ ಸಹಿಸ್ಕೊಳ್ಳೋಕ್ಕಾಗದೇ ಇರ್ತಕ್ಕಂಥದ್ದು. ಸರ್ಕಾರ ಕಳೆದ ಬಾರಿನೇ ಒಂದು ಸಮಸ್ಯೆಯಾಗಿ ಸರ್ಕಾರ ಒಂದು ಸಮವಸ್ತ್ರ ನೀತಿಯನ್ನು ಜಾರಿಗೆ ತಂದಿದೆ. ಸಮವಸ್ತ್ರ ನೀತಿಯಲ್ಲಿ ಏನಿದೆ? ಫಾರ್ಮಲ್ ಡ್ರೆಸ್ಸಲ್ಲಿ ಬರಬೇಕು, ಬಾಲಕರಿಗೆ ಬೇರೆ ಬಾಲಕಿಯರೇ ಬೇರೆ, ಟೀ ಶರ್ಟು ಜೀನ್ಸ್ ಪೆಟ್ ಹಾಕೋಂಗಿಲ್ಲ, ಬಹು ಜೋಬಿರ್ತಕ್ಕಂಥ ವಸ್ತ್ರಗಳನ್ನು ಹಾಕೋಂಗಿಲ್ಲ ಅಂತಕ್ಕಂಥ ಇದನ್ನು ನೀತಿಯನ್ನು ಜಾರಿ ಮಾಡಿದ್ದಾರೆ. ಆ ನೀತಿಗೆ ಒಳಪಟ್ಟಂತೆ ಹುಡುಗ ಇದ್ದಾನೆ. ಅಲ್ಲಿ ಆ ನೀತಿ ಏನು ಅನುದಾನ ಮಾಡಿದ್ದಾರೆ ಅದರಲ್ಲಿ ಜನವಾರ ಹಾಕಬಾರ್ದು, ಉಡ್ದಾರ ಹಾಕಬಾರ್ದು ಅಥವಾ ಮಾಲೆಗಳನ್ನು ಕಂಠ ಮಾಲೆಗಳನ್ನು ಧರಿಸಬಾರ್ದು ಅಂತ ಎಲ್ಲೂ ಕೂಡ ಅವ್ರನ್ನೇನು ಮೆನ್ಷನ್ ಮಾಡಿಲ್ಲ. ಆ ಥರ ಇಲ್ಲದೇ ಇದ್ಮೇಲೆ ಅವನ ಒಳಗಡೆ ಇರ್ತಕ್ಕಂಥ ಶರ್ಟ್ ಒಳಗಡೆ ಇರ್ತಕ್ಕಂಥ ಜನವಾರದಿಂದ ಅದನ್ನು ತೆಗಿಸೋಂಥದ್ದು, ಅದನ್ನು ಕಟ್ ಮಾಡಿ ತೆಗೆಯೋಂಥದ್ದು ಎಷ್ಟು ರೀತಿ ಅದು ಸರಿ? ಒಬ್ಬರಿಗೆ ವ್ಯಕ್ತಿಗೆ ಉಪನೀತನವನ್ನಾಗಿ ಮಾಡಬೇಕು ಅಂತಂದರೆ ಬಹಳ ಧಾರ್ಮಿಕ ವಿಧಿವಿಧಾನಗಳಿದೆ. 2 ದಿನಗಳ ಕಾರ್ಯಕ್ರಮ. ಅವರ ತಂದೆ 72,000 ಗಾಯತ್ರಿ ಜಪವನ್ನು ಮಾಡಬೇಕು, ಯಜ್ಞ ಯಾಗಾದಿನಿಗಳು ಮಾಡಿ ಅನಂತರ ಅವನಿಗೆ ಯಜ್ಞೋಪವೀತವನ್ನು ಧಾರಣೆ ಮಾಡುವಂಥದ್ದು. ಸುಮ್ಮನೆ ಇವರು ಅದನ್ನು ಕಟ್ ಮಾಡಿ ತೆಗೆಯತಕ್ಕಂಥದ್ದು ಏನಿದೆ ಅಂತಂದರೆ ಎಷ್ಟು ಮಾನಸಿಕವಾಗಿ ಅವನಿಗೆ ಕುಗ್ಗಿರ್ತಾನೆ. ಒಬ್ಬ ವಿದ್ಯಾರ್ಥಿಗೆ ಖಂಡಿತವಾಗ್ಲೂ ಸರ್, ಈಗ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘದ ಹೊಸದಾಗಿ ಅಧ್ಯಕ್ಷ ಆಯ್ಕೆ ಆಗಿದ್ದಾರೆ ಶ್ರೀಯುತ ರಘುನಾಥ್ ಅವರು ಕೂಡ ನಿನ್ನೆ ಪತ್ರಿಕಾ ಹೇಳಿಕೆಯನ್ನು ಇದು ಮಾಡ್ಕೊಂಡಿದ್ದಾರೆ. ಇವತ್ತು ಅವ್ರ ಕೈಗೆ ವರದಿ ಬಂದಿದೆ. ಆ ವರದಿ ಮತ್ತು ಅಲ್ಲಿ ಏನಾಗಿದೆ ಅಂತಕ್ಕಂಥದ್ದು ಸಂಪೂರ್ಣವಾದ ಮಾಹಿತಿಯನ್ನು ತಗೊಂಡು ಒಟ್ಟಿಗೆ ನಾವು ಅವ್ರ ಜೊತೆ ಸೇರಿ ನಾವು ಒಂದು ಮಾಡಬೇಕು ಅಂಥೇಳಿ ತೀರ್ಮಾನವನ್ನು ತಗೊಂಡಿದ್ವಿ. ನಮ್ಮ ಈ ವಿಚಾರವನ್ನು ಮಾತಾಡಲಿಕ್ಕೆ ನಾವು ನಾಳೆ ದಿನ ಬೆಂಗಳೂರಿಗೂ ಕೂಡ ಹೋಗ್ತಾಯಿದ್ದೀವಿ. ಸೊ ಅವರ ನಡೆ ಹೇಗಿದೆ ಅಂತ ತಿಳ್ಕೊಂಡು ಅದರಂತೆ ಮೈಸೂರು ಭಾಗದಲ್ಲಿ ಕೂಡ ಎಲ್ಲ ಮೈಸೂರು ವಿಪ್ರ ಸಂಘಟನೆ ಏನಿದೆ ಎಲ್ಲರೂ ಕೂಡ ಒಂದು ಬೃಹತ್ ಸಂಖ್ಯೆಯಲ್ಲಿ ಸೇರಿ ಒಂದು ದೊಡ್ಡ ಹೋರಾಟವನ್ನೇ ಮಾಡಬೇಕು ಅಂಥೇಳಿ ನಾವು ತೀರ್ಮಾನವನ್ನು ತಗೋತಿದ್ವಿ. ಅದು ನಮ್ಮ ಅಧ್ಯಕ್ಷರ ಒಂದು ತೀರ್ಮಾನಕ್ಕೆ ಬಿಟ್ಟಿದ್ವಿ. ಅವರ ಆದೇಶ ಏನು ಬರುತ್ತೆ ಅದು ನೋಡಿಕೊಂಡು ಅದರಂತೆ ನಾವು ಮೈಸೂರಲ್ಲೂ ಕೂಡ ಎಲ್ಲ ವಿಪ್ರರು ನಮ್ಮ ಜೊತೆ ಕೈ ಜೋಡಿಸಿ ಇದಕ್ಕೆ ಇದು ಮಾಡ್ತೀವಿ ಅಂತೇಳಿ ಮಾತನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಒಟ್ಟಿಗೆ ಸೇರಿ ಅದನ್ನು ಮುಂದಿನ ರೀತಿಯಲ್ಲಿ ಮಾಡ್ತೀವಿ ಸರ್. ಒಂದು ದೇಶದಲ್ಲಿ ಅಥವಾ ಒಂದು ರಾಜ್ಯದಲ್ಲಿ ಯಾವುದಾದ್ರೂ ಒಂದು ವರದಿನ ಸಿದ್ಧಪಡಿಸ್ಬೇಕಾದ್ರೆ ಕೆಲವು ನಾರಾಂಶ ಇರುತ್ತೆ. ನಾರಾಂಶ ಅಂದರೆ ಏನು ಅಂತಂದರೆ ಪಬ್ಲಿಕ್ಸ್ಗೆ ಗೊತ್ತಾಗಬೇಕು ಏನು ವರದಿನ ಏನು ಮಾಡ್ತಾಯಿದ್ದೀವಿ, ಯಾವ ಥರ ಅದು ಇಂಪ್ಲಿಮೆಂಟೇಷನ್ ಮಾಡ್ತೀವಿ, ಇದರ ಈ ಸಾಧಕ ಬಾಧಕಗಳೇನು ಅಂತ ಫಸ್ಟು ಜನಗಳಿಗೆ ಗೊತ್ತಾಗಬೇಕು. ಈ ವರದಿ ಪ್ರಿಪೇರ್ ಮಾಡಿರೋದೇ ಯಾರಿಗೂ ಗೊತ್ತಿಲ್ಲ, ಹೇಗೆ ಪ್ರಿಪೇರ್ ಆಯಿತು ಅಂತಲೂ ಗೊತ್ತಿಲ್ಲ. ಇರತಕ್ಕಂಥ ಒಂದು ಕಮ್ಯುನಿಟಿ ಜನಗಳಲ್ಲಿ 1/3 ಭಾಗನೂ ಇದರಲ್ಲಿ ಕವರ್ ಆಗಿಲ್ಲ. ಅಂದರೆ ಇದರ ಉದ್ದೇಶ ಏನು? ಪೂರ್ವಾಗ್ರಹ ಪೀಡಿತರಾಗಿ ಈ ವರದಿಯನ್ನು ಮಾಡಿ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ. ಯಾತಕ್ಕೆ? ಉದ್ದೇಶಪೂರ್ವಕವಾಗಿ ಈ ಕಮ್ಯುನಿಟಿನ ತುಳಿಬೇಕು ಅನ್ನೋದೇ ಇರೋ ಉದ್ದೇಶ ಇದರಲ್ಲಿ. ಇದನ್ನು ನಮ್ಮ ಸರ್ಕಾರದಲ್ಲಿ ಮಾಡಿ ತಗೊಂಬಂದಿದ್ದಾರೆ. ಒಂದು ಕಮ್ಯುನಿಟಿ ಒಳಗೆ, ಎಸ್ಪೆಷಲಿ ನಮ್ಮ ಬ್ರಾಹ್ಮಣ ಕಮ್ಯುನಿಟಿ ಒಳಗೆ ಒಂದು ಜನಾಂಗ, ಅದು ಸಂಕೇತಿ ಜನಾಂಗ. ಆ ಸಂಕೇತಿ ಜನಾಂಗದಲ್ಲಿ ಸ್ಟೇಟಲ್ಲಿ 1652 ಜನ ಇದ್ದಾರೆ ಅಂತಂದರೆ ನಾನು ಅದನ್ನು ಎಲ್ಲೂ ನಂಬಕ್ಕಾಗದೇ ಇರತಕ್ಕಂಥ ಒಂದು ಫಿಗರ್ ಇದು. ಹೇಗೆ ಅಂತಂದರೆ ಪಿರಿಯಾಪಟ್ಟಣ, ಬೆಟ್ಟದಪುರ, ಬೆಟ್ಟತುಂಗ, ಆಮೇಲೆ ನಮ್ಮ ಕೇರಳಾಪುರ, ಅದರ ಪಕ್ಕದಲ್ಲಿ ನಮ್ಮ ರುದ್ರಪಟ್ಟಣ, ಅಲ್ಲಿ ಎಷ್ಟು ಜನ ಸಂಕೇತಿಗಳಿದ್ದಾರೆ. ಊರಲ್ಲಿರೋರೆಲ್ಲ ಸಂಕೇತಿಗಳೇ. ಒಂದು ಊರು ತಗೊಂಡ್ರೆ ಊರಲ್ಲೇ 3000 ಜನ ಸಿಗ್ತಾರೆ. ಯಾವುದನ್ನು ಇದು ಸರಿಯಾಗಿ ಮಾಡಿ ಎಲ್ಲ ಅವೈಜ್ಞಾನಿಕವಾಗಿ ಮಾಡತಕ್ಕಂಥ ಒಂದು ಸರ್ವೆ. ಇದನ್ನು ದಯಮಾಡಿ ಸರ್ಕಾರ ಮರುಪರಿಶೀಲನೆ ಮಾಡಬೇಕು ಅಂತ ಸರ್ಕಾರದಲ್ಲಿ ನಾವು ಇದನ್ನು ಭಿನ್ನವಿಸ್ಕೊತಾ ಇದ್ವಿ. ಮೊದಲನೇದು. ಎರಡನೇದು, ವಿದ್ಯಾರ್ಥಿ ಪರೀಕ್ಷೆಗೆ ಹೋಗಿದ್ದಾನೆ CET ಎಕ್ಸಾಮಿನೇಷನ್ಗೆ. CET ಎಕ್ಸಾಮಿನೇಷನ್ಗೆ ಹೋದರೆ ಜನವಾರ ತೆಗೆಸಬೇಕು ಅಂತ ಎಲ್ಲಾದರೂ ಯಾವ್ದಾರ ಸರ್ಕ್ಯುಲರಲ್ಲಿ ಇದೆಯಾ? ಎಲ್ಲೂ ಇಲ್ಲ. ಅದು ಅವರಿಗೆ ಯಾರ್ಯಾರು
ಎಕ್ಸಾಮಿನೇಷನ್ಗೆ ಸೂಪರ್ವೈಸರಾಗಿ ಹೋಗ್ತಾರೆ, ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಒಂದು ವಾರದ ಮುಂಚೆ. ಅದನ್ನು ಡೈರೆಕ್ಟರ್ನ ಭೇಟಿ ಮಾಡಿ ಕೇಳಿದಾಗ ನಾವು ಇದನ್ನು ಎಲ್ಲೂ ಹೇಳಿಲ್ಲ ಅಂತ ನೇರವಾಗಿ ಹೇಳ್ತಾ ಇದ್ದಾರೆ. ಈ ಜನವಾರ ತೆಗೆಸೋದಾಗಲಿ ಅಥವಾ ಇವ್ರಿಗೆ ಈ ಥರ ಮಾನಸಿಕವಾಗಿ ತೊಂದರೆ ಕೊಡಬೇಕಾಗಂತ ಎಲ್ಲೂ ಇಲ್ಲ ಅಂತ ಅಂದ್ಬಿಟ್ಟು ಪ್ರಸನ್ನ ಅಂತಕ್ಕಂಥ ಡೈರೆಕ್ಟ್ರು ಕ್ಲಿಯರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಒಂದು ವಾರಕ್ಕೆ ಮುಂಚೆ ಟ್ರೈನಿಂಗ್ ಕೊಟ್ಟಾಗ ಇದೆಲ್ಲೂ ಇರಲಿಲ್ಲ ಅಂತ. ಅದು ಅವರ ಧಾರ್ಮಿಕ ಭಾವನೆಗಳಿಗೆ ತುಂಬ ತೊಂದರೆ ಆಗಿ, ಮೊದಲನೇದಾಗಿ ಧಾರ್ಮಿಕ ಭಾವನೆ ತೊಂದರೆ ಆಗಿ ಮಾನಸಿಕವಾದ ವ್ಯತ್ಯಯ ಆಗಿದೆ ಆ ಹುಡುಗನಿಗೆ. ಎರಡನೇದಾಗಿ ಏನಾಗಿದೆ ಅಂತಂದರೆ, ಅವನ ಜನವಾರ ತೆಗೆಸಿದಾಗ ಅವನ ಪರಿಸ್ಥಿತಿ ಏನಾಗ್ಬೋದು, ಯಾಕೆ ತೆಗೆಸ್ತಾ ಇದ್ದಾರೆ ಅಂದರೆ ಜನವಾರದೊಳಗಡೆ ಕ್ಯಾಮ್ರಾ ಇರುತ್ತೆ ಅಂತ ಹೇಳಿದ್ದಾರೆ. ಜನವಾರದೊಳಗಡೆ ಎಲ್ಲ ಕ್ಯಾಮ್ರಾ ಇಟ್ಕೊಳ್ಳೋಕ್ಕಾಗತ್ತಾ? ಹುಚ್ಚುಚ್ಚೋ ಬೆಪ್ಪೆಪ್ಪೋ ನಮಗಂತೂ ಅರ್ಥವಾಗಲ್ಲ. ಆಯಿತು, ಜನವಾರ ತೆಗೆಸಿದ್ರಲ್ವಾ, ಜನವಾರಕ್ಕಿಂತ ಸ್ಟ್ರಾಂಗ್ ಹುಡ್ದಾರ, ಎಲ್ಲರೂ ಹುಡ್ದಾರನೂ ಕಿತ್ತಾಕ್ಬಿಡೋರು. ಇವರು ಹುಡ್ದಾರ ಸ್ಟ್ರಾಂಗ್ ಆಗಿದೆ ಕಣ್ರಿ, ಎಲ್ಲ ಕಮ್ಯುನಿಟಿಯವರು ಯಾರು ಹಿಂದೂಗಳಿದ್ದಾರೆ ಎಲ್ಲರ ಹುಡ್ದಾರನೂ ಕಟ್ ಮಾಡ್ತೀವಿ ಅಂತ ಕಟ್ ಮಾಡಿಸ್ಬೋದಾಗಿತ್ತಲ್ಲ, ಯಾಕೆ ಮಾಡಲ್ಲ? ಅಲ್ಲಿ ಉದ್ದೇಶ ಏನು ಬೇರೆ ಇರುತ್ತೆ, ಆ ಉದ್ದೇಶನ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗ್ತಾರೆ. ದಯವಿಟ್ಟು ಆ ಥರ ಪೂರ್ವಾಗ್ರಹ ಪೀಡಿತರಾಗಿ ಉದ್ದೇಶಗಳನ್ನು ಇಟ್ಟುಕೊಂಡು ಒಂದು ಕಮ್ಯುನಿಟಿನ ಸರ್ಕಾರ ದಯವಿಟ್ಟು ತುಳಿಯೋದು ಬೇಡ, ಇದು ನನ್ನ ಅಭಿಪ್ರಾಯ. ಅಲ್ಲ, ಇದೊಂದು ರೀತಿ ಅವೈಜ್ಞಾನಿಕವಾಗೇ ಇದೆ. ಯಾರಿಗೋ ಹೇಳಿದ್ರು, ಯಾರೇನೋ ಕೇಳಿಸ್ಕೊಂಡ್ರು, ಅವರೇನೋ ಹೇಳಿದ್ರು, ಇವರೇನೋ ಬರೆದ್ರು, ಆ ಥರ ರೀತಿ ಇದೆ. ಇದು ಯಾವ ಥರ ಇದೆ ಅಂದರೆ, ಬ್ರಾಹ್ಮಣರಲ್ಲಿ ಒಂದು ಉಪಪಂಗಡ ಬರುತ್ತೆ, ಸಂಕೇತಿಗಳು ಅಂತ. ನಮ್ಮ ಹಿರಿಯರು ಹೇಳ್ದಂಗೆ ರುದ್ರಪಟ್ಟಣ ಆಗ್ಬೋದು, ಬೆಟ್ಟದಪುರ, ಪಿರಿಯಾಪಟ್ಟಣ, ರಾವಂದೂರು, ಚಿಲ್ಕುಂದ, ಹನಸೋಗೆ, ಮತ್ತೂರು, ಈ ಭಾಗಗಳಲ್ಲಿ ಮೈಸೂರಲ್ಲಿ 2 ನಮ್ಮ ಸಂಘಗಳಿದೆ. ಅದರಲ್ಲಿ 2 ಸಮುದಾಯ ಭವನ ಇದೆ, ಒಂದು ಜಯನಗರದಲ್ಲಿದೆ, ಒಂದು ಕ್ಯಾರ್ವನಮಲ್ಲಿದೆ. ಈ 2 ಸಮುದಾಯ ಭವನಗಳಲ್ಲಿ ಮೆಂಬರ್ಗಳ ಸಂಖ್ಯೆ 2 ಸಂಘಗಳಿಂದ 13,000 ರಿಂದ 14,000 ಜನ ಇದ್ದೀವಿ. 13,000 ರಿಂದ 14,000 ಜನ ಮೈಸೂರು ಜಿಲ್ಲೆಯಲ್ಲೇ ಮೆಂಬರ್ಶಿಪ್ ಇದ್ದೀವಿ ಅಂದರೆ, ಇವರು ರಾಜ್ಯದಲ್ಲಿ 1,257 ಜನ ಮಾತ್ರ, 1,257 ಜನ ಮಾತ್ರ ಅಂತ ನಿಮ್ಮ ಮಾಧ್ಯಮದಲ್ಲೇ ಬಂದಿರೋದು ಈ ರೀತಿ ಇದೆ. 1,257 ಅಂತ ಸಂಖ್ಯೆ ಕೊಟ್ಟಿದ್ದಾರೆ ಅವರು. 1,276 ಜನ ಅಂತ ಕೊಟ್ಟಿದ್ದಾರೆ ಸಂಖ್ಯೆ. ಇದು ಯಾವ ರೀತಿ ಅಂತಲೇ ಗೊತ್ತಾಗ್ತಿಲ್ಲ. 13,000 ಜನ ನಾವು ಮೈಸೂರು ಜಿಲ್ಲೆಯಲ್ಲೇ ಇದ್ದೀವಿ. ಇನ್ನು ಬೆಂಗಳೂರಲ್ಲಿ ನಮ್ಮ ಬ್ರ್ಯಾಂಚು 3 ಸಂಘಗಳಿದೆ ಬೆಂಗಳೂರಲ್ಲೇ. ಎಲ್ಲ ಪ್ರತಿಯೊಂದು ಕಡೆಯೂ ಇದೆ. ಶಿವಮೊಗ್ಗ ಆಗ್ಬೋದು, ಹಾಸನ ಆಗ್ಬೋದು, ಹಾಸನದಲ್ಲಿ ನಿಮ್ಮ ಕೌಶಿಕ ಮತ್ತು ಸಾಗರ, ಈ ಥರ ರುದ್ರಪಟ್ಟಣದಲ್ಲಿ ನಮ್ಮದೊಂದು ದೇವಸ್ಥಾನನೇ ಇದೆ. ಇಡೀ ಊರಲ್ಲಿ 300 ಮನೆ ಇದ್ದರೆ 287 ಮನೆ ನಾವೇ ಇದ್ದೀವಿ. ಆ ರೀತಿ ಇರೋ ಪರಿಸ್ಥಿತಿಯಲ್ಲಿ ಇವರು ನಮ್ಮನ್ನು 1,276 ಜನ ಅಂತ ಹೇಳ್ತಾ ಇದ್ದಾರೆ ಅಂದರೆ, ತೀವ್ರವಾಗಿ ಮುಂದಿನ ದಿನಗಳಲ್ಲಿ ನಾವು ವಿರೋಧ ಖಂಡಿಸ್ತೀವಿ. ಇವತ್ತು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಜನವಾರದ ವಿಚಾರವಾಗೂ ಬೇರೆ ಪ್ರಸ್ತಾಪಗಳು ನಡೀತಿದೆ. ಹಾಗಾಗಿ ನಮ್ಮ ನವೀನ್ ಕುಮಾರ್ ಸರ್ ನೇತೃತ್ವದಲ್ಲಿ ನಾಳೆ ನಮ್ಮ ಒಂದು ನಿಯೋಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಇದರ ವಿಚಾರವಾಗಿ ಕೂಲಂಕುಷವಾಗಿ ಮಾತಾಡಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಕೈಗೊಳ್ಳಲಾಗುತ್ತೆ.